ಯುವರ್ ಆನರ್, ಕಟಕಟೆಯಲ್ಲಿ ನಿಂತಿರುವ ವ್ಯಕ್ತಿ ಗಂಗಾ ಅಲಿಯಾಸ್ ಗಂಗಾಧರ್ ಅವರು ಕೊಲೆ ಅಪರಾಧಕ್ಕೋಸ್ಕರ ಜೀವಾವಧಿ ಶಿಕ್ಷೆಯನ್ನ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಅನುಭವಿಸ್ತಾ ಇರುವಂತಹ ಅಪರಾಧಿ. ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಟ್? ಐ ಆಮ್ ದಿ ಮೋಸ್ಟ್ ರೆಪ್ಯೂಟೆಡ್ ಲಾಯರ್ ಆಫ್ ದಿಸ್ ಕೋರ್ಟ್. ಜೊತೆಗೆ ಆನರಬಲ್ ಜಡ್ಜ್, ನನ್ನ ಬ್ಯಾಚ್ಮೇಟ್ ಕೂಡ. ಮೇ ಐ ಕಂಟಿನ್ಯೂ? ಯುವರ್ ಆನರ್, ಕಟಕಟೆಯಲ್ಲಿ ನಿಂತಿರುವ ಗಂಗಾ ಅಲಿಯಾಸ್ ಗಂಗಾಧರ್ 15 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಅಪರಾಧಿ. 16ನೇ ಸೆಪ್ಟೆಂಬರ್ 2009ರಂದು ಅವರು ಒಂದು ಕೊಲೆ ಮಾಡಿ ಈ ಶಿಕ್ಷೆಗೆ ಗುರಿಯಾಗಿರ್ತಾರೆ. ಕೊಲೆ ಮಾಡಿದ್ದು ಯಾರನ್ನ? ತನ್ನ ಸ್ವಂತ ಮಗನನ್ನ. ಗಂಗಾಧರ್ ಅವರ ಮಗ ಚಿರಂಜೀವಿಗೆ ಕ್ಯಾನ್ಸರ್ ಇದ್ರು, ಅವರು ಇನ್ನೂ 1 ಅಥವಾ 2 ತಿಂಗಳು ಬದುಕಿರ್ತಾರೆ ಅಂತ ಅವರನ್ನ ಟ್ರೀಟ್ ಮಾಡ್ತಾ ಇದ್ದ ಡಾಕ್ಟರ್ನ ರಿಪೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ ಯುವರ್ ಆನರ್. ಆದರೆ ಆವತ್ತಿನ ದಿವಸ ಗಂಗಾಧರ್ ಅವರು ಕುಡಿದ ಮತ್ತಿನಲ್ಲಿ ತನ್ನ ಮಗನ ಜೊತೆ ಜಗಳ ಆಡಿ ಅವನ ಕುತ್ತಿಗೆನ ಹಿಸ್ಕಿ ಅವನನ್ನು ಸಾಯಿಸಿದ್ದಾರೆ ಅಂತ ಕೆಲವರು ಹೇಳಿಕೆ ಕೊಟ್ಟರೆ, ಇನ್ನು ಕೆಲವರು ಗಂಗಾಧರ್ ಅವರಿಗೆ ಅವರ ಸೊಸೆ ಭವಾನಿ ಅವರ ಜೊತೆ ಸಂಬಂಧ ಇತ್ತು, ಈ ವಿಷಯ ಚಿರಂಜೀವಿ ಅವ್ರಿಗೆ ಗೊತ್ತಾಗಿತ್ತು, ಈ ವಿಷಯ ಹೊರಗೆ ಬಂದರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಚಿರಂಜೀವಿ ಅವರನ್ನ ಕತ್ತು ಹಿಸ್ಕಿ ಸಾಯಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಈ ಕೇಸ್ನಲ್ಲಿ ಭವಾನಿಯವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರು, ಗಂಗಾಧರ್ ಅವರೇ ಚಿರಂಜೀವಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮತ್ತು ಮುಖ್ಯ ಸಾಕ್ಷಿ ಸೊಹೇಲ್ ಪಾಷಾ ಅವರು ನೀಡಿರುವ ಹೇಳಿಕೆಯವರ. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ ಮಿಕ್ಕೆಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಘನ ನ್ಯಾಯಾಲಯವು IPC ಸೆಕ್ಷನ್ 302 ಪ್ರಕಾರ ಗಂಗಾಧರ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಇವರ. ಆದರೆ ನನಗೆ ಅರ್ಥ ಆಗದೆ ಇರೋ ವಿಚಾರ ಏನು ಅಂದರೆ, ನಮ್ಮ ಡಿಫೆನ್ಸ್ ಕೌನ್ಸಿಲ್ ಈ ಎಲ್ಲ ಇಂಡಿಕೇಟರ್ಸ್ ಕ್ಲಿಯರ್ ಆಗಿದ್ರೂ ಯಾವ ಕಾರಣಕ್ಕೋಸ್ಕರ ಈ ಕೇಸ್ನ ರೀಅಪೀಲ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. This is a case with clear evidence and proven beyond any doubt, Your Honor. E appeal seems completely baseless to me. ಅಲ್ಲ ರೀ, ನೀವು ಈ ಕೇಸ್ನ ಸರಿಯಾಗಿ ಸ್ಟಡಿ ಮಾಡಿದಿರೋ ಇಲ್ವೋ? ಎಲ್ಲ ಇಂಡಿಕೇಟರ್ಸು ಗಂಗಾಧರ್ ಅವರೇ ಕೊಲೆ ಮಾಡಿರೋದು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಐ ವಿಟ್ನೆಸ್, ಕ್ಯಾರೆಕ್ಟರ್ ವಿಟ್ನೆಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವೂ ಹಾಗೆ ಹೇಳ್ತಾ ಇದೆ. ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ನಿಮ್ಮ ಕ್ಲೈಂಟ್ ಕೊಲೆ ಮಾಡಿಲ್ಲ ಅಂತ ಯಾವ ಆಧಾರದ ಮೇಲೆ ನೀವು ವಾದ ಮಾಡ್ತಾ ಇದ್ದೀರಾ? ಎಲ್ಲಿ? ಸಿನಿಮಾದಲ್ಲಿ ಈ ಥರ ಡೈಲಾಗ್ ಹೇಳಿದಾಗ ಸತ್ತಿರೋರು ಥಟ್ ಅಂತ ಪ್ರತ್ಯಕ್ಷ ಆಗ್ತಾರಲ್ಲ, ಹಾಗೇನಾದ್ರೂ ಆಗುತ್ತೇನೋ ಅಂತ ಅನ್ಕೊಂಡೆ. ಯುವರ್ ಆನರ್, ನಿಮಗೆ ಗೊತ್ತೇ ಇರುತ್ತೆ, ವಾದ ವಿವಾದ ಜಲ್ಪ, ಮೂರನೇದು ಜಲ್ಪ. ಬಹುಶಃ ನಮ್ಮ ಡಿಫೆನ್ಸ್ ಕೌನ್ಸಿಲ್ಗೆ ಇದರ ಅರಿವೇ ಇಲ್ಲ ಅಂತ ಕಾಣಿಸುತ್ತೆ. ಆದರೆ ಯುವರ್ ಆನರ್, ನಮ್ಮ ಡಿಫೆನ್ಸ್ ಕೌನ್ಸಿಲ್ ಈ ವಾದವನ್ನ ಇಲ್ಲಿ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಮೇಡಮ್, ಈ ಜಾಗ ಇರೋದು ಸಾಕ್ಷ್ಯಾಧಾರಗಳ ಮೂಲಕ ವಾದ ವಿವಾದ ಮಾಡೋದಕ್ಕೆ ಹೊರತು ಇಲ್ಲಿ ನಿಮ್ಮ ಪಬ್ಲಿಸಿಟಿ ಸ್ಟಂಟ್ಸ್ಗೆ, ನಿಮ್ಮ ಸ್ಟೂಪಿಡಿಟಿನ ಡಿಸ್ಪ್ಲೇ ಮಾಡೋದಕ್ಕೆ ಕೋರ್ಟ್ನ ಸಮಯನ ಹಾಳು ಮಾಡೋದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ನಿಮಗೆ ಅಷ್ಟು ಕಾನೂನು ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಯುವರ್ ಆನರ್, ಈ ರೀತಿ ಹಳೆ ಕೇಸುಗಳನ್ನು ರಿಓಪನ್ ಮಾಡೋ ಅಪೀಲು ಈಗಾಗಲೇ ಆಗಿದೆ. ಆದರೆ ಹೊಸ ಸಾಕ್ಷಿಗಳು ಬೆಳಕಿಗೆ ಬಂದಾಗ ಮಾತ್ರ. ಆದರೆ ಈ ಕೇಸ್ನಲ್ಲಿ 15 ವರ್ಷಗಳ ಹಿಂದೆ ಸಾಕ್ಷಿ ಹೇಳಿದ ಎಷ್ಟೋ ಜನ ಕಾಲವಾಗಿದ್ದಾರೆ. ಜೊತೆಗೆ ಭವಾನಿಯವರು ತಾವು ಸಾಕ್ಷಿ ಹೇಳೋದಕ್ಕೆ ಬರೋದನ್ನ ಮೆಡಿಕಲ್ ರೀಸನ್ಸ್ ಕೊಟ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಯುವರ್ ಆನರ್, ಈಗಾಗಲೇ ಈ ಕೇಸ್ನಲ್ಲಿ ಹಲವಾರು ವಿಚಾರಣೆಗಳು ನಡೆದಿದೆ. ಮತ್ತೆ ಆ ವಿಚಾರಣೆಗಳು, ಸ್ಟೇಟ್ಮೆಂಟ್ಗಳು ಎಲ್ಲ ರೆಕಾರ್ಡ್ ಆಗಿದೆ. ಅದನ್ನ ನಾವು ಮತ್ತೆ ಪರಿಗಣಿಸಬೇಕಾಗತ್ತೆ ಯುವರ್ ಆನರ್. ಹಾಗಾಗಿ ಆ ಎಲ್ಲ ಎವಿಡೆನ್ಸನ್ನ, ಆ ಟ್ರಾನ್ಸ್ಕ್ರಿಪ್ಟ್ಗಳನ್ನು ನಾನು ಮತ್ತೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಯುವರ್ ಆನರ್. ಆದರೆ ಈಗಾಗಲೇ ಕೋರ್ಟ್ ನೀಡಿರೋ ತೀರ್ಪಿಗೆ ಮತ್ತು ಫೈನಾಲಿಟಿ ಆಫ್ ಲಿಟಿಗೇಷನ್ಗೆ ಬೆಲೆ ಕೊಡಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಯುವರ್ ಆನರ್.